ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ದೇವರ ಮಗನೇ ದೇವರ ಮಗಳೇ, ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ದೇವರ ಆ ನಿನ್ನ ಪ್ರೀತಿ ಅತಿಶಯವಾದದ್ದು, ಅಮೂಲ್ಯವಾದದ್ದು, ಆಶೀರ್ವಾದಕರವಾದದ್ದು, ಅನುಗ್ರಹಭರಿತವಾದದ್ದು ಹಾಗೂ ದೈವ ಪ್ರಸನ್ನತೆಯಲ್ಲಿ ತುಂಬಿ ಸ್ವರ್ಗೀಯ ಯಾತ್ರೆಗೆ ನಿನ್ನನ್ನು ಕರೆದುಕೊಂಡು ಹೋಗುವಂಥದ್ದು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥಿಸಲು ಹಂಬಲಿಸುತ್ತೇವೆ, ಸ್ತುತಿಸಲು ಹಂಬಲಿಸುತ್ತೇವೆ, ಅದ್ಭುತ ಮಾಡಲು ಹಂಬಲಿಸುತ್ತೇವೆ, ದೈವಾನುಭವವನ್ನು ಅನುಭವಿಸುತ್ತೇವೆ, ದೇವರ ಸಾಮ್ರಾಜ್ಯವನ್ನು ಸಾರಲು ನಾವು ಹಂಬಲಿಸುತ್ತೇವೆ. ಹೀಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಾವು ತುಂಬ ಹಂಬಲಿಸ್ತೇವೆ. ಕೆಲವು ಸಾರಿ ಈ ಕನಸುಗಳು ಈಡೇರಲು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಈ ಅನುಭವದಲ್ಲಿ ತೇಲಿ ಮಿಂದು ಹೋಗುವಾಗ ಎಲ್ಲಿಯೋ ಒಂದು ಕಡೆ ನಮಗೆ ಒಂದು ತೃಪ್ತಿ ಸಿಗುತ್ತದೆ, ಒಂದು ಸಮಾಧಾನ ಸಿಗುತ್ತದೆ, ಒಂದು ಸಂತೋಷ ಸಿಗುತ್ತದೆ. ನಾವು ನಮ್ಮ ಜೀವಿತದಲ್ಲಿ ದೇವರು ಅದನ್ನು ಅನುಭವಿಸಲು ನಮಗೆ ಸಮಯವನ್ನು ಕೊಡುತ್ತಾರೆ. ನಮ್ಮ ದಾಹವನ್ನು ತೀರಿಸುವಂತಹ ದೇವರು ನಮ್ಮ ಮುಂದೆ ಇದ್ದಾರೆ. ನನ್ನ ಸಹೋದರನೇ ಸಹೋದರಿಯೇ, ಚಿಂತಿಸಬೇಕು. ನಾನು ಮತ್ತು ನೀವು ಚಿಂತಿಸಬೇಕು. ನಾವು ಯಾವಾಗ ಚಿಂತನೆಗೆ ಒಳಗಾಗುತ್ತೇವೋ ಆಗ ಮಾತ್ರವೇ ನಾವು ದೈವ ವಾಕ್ಯವನ್ನಾಗಲಿ ದೇವರನ್ನಾಗಲಿ ನಾವು ಅನುಭವಿಸಲು ಅರ್ಥೈಸಿಕೊಳ್ಳಲು ಸಾಧ್ಯ, ಹಾಗೂ ನಮಗೆ ಅರಿವು ಮೂಡಲು ಸಾಧ್ಯ. ಇಲ್ಲದಿದ್ದರೆ ನಮಗೆ ಅರಿವು ಮೂಡಲು ಸಾಧ್ಯವಿಲ್ಲ. ಚಿಂತಿಸು ನನ್ನ ಸಹೋದರ ಸಹೋದರಿ, ನೀ ಚಿಂತಿಸು. ಕೀರ್ತನೆಗಾರ ದೇವರನ್ನ ನೋಡುತ್ತಾನೆ, ತಲೆ ಎತ್ತಿ ನೋಡುತ್ತಾನೆ, ತಲೆ ಎತ್ತಿ ನೋಡಿ ದೇವರಲ್ಲಿ ಮಾತನಾಡುತ್ತಾನೆ, ಪದೇ ಪದೇ ದೇವರಲ್ಲಿ ಮಾತನಾಡುತ್ತಾನೆ ಕೀರ್ತನೆಗಾರ. ಈ ದಿನದಲ್ಲಿ 89ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಕೀರ್ತನೆಗಾರ ದೇವರನ್ನು ನೋಡುವಂತಹ, ದೇವರಲ್ಲಿ ಮಾತನಾಡುವಂತಹ ಮಾತನ್ನು ನಾವು ಶ್ರವಿಸಬೇಕು. ಅವನು ಹೇಳುತ್ತಾನೆ, ಪ್ರಭು ಕೀರ್ತಿಸುವನು ಸದಾ ನಿನ್ನ ಅಚಲ ಪ್ರೀತಿಯನ್ನು, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನೋಡಿ, ಕೀರ್ತನೆಗಾರ ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ. ಅವನ ಉದ್ದೇಶ, ಅವನ ಗುರಿ, ಅವನ ಹಂಬಲ, ಅವನ ದಾಹ ಒಂದೇ ಆಗಿತ್ತು. ಸ್ವಾಮಿ, ನಾನು ನಿಮ್ಮನ್ನ ಪ್ರೀತಿಯನ್ನು ನಾನು ಸಾರುತ್ತೇನೆ, ನಾನು ನಿನ್ನನ್ನು ಕೀರ್ತಿಸ್ತೇನೆ, ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ಸ್ತುತಿಸ್ತೇನೆ. ನಿನ್ನ ಸತ್ಯವನ್ನ ನಾನು ನನ್ನ ಜೀವಮಾನವಿಡೀ ನನ್ನ ತಲೆಮಾರುಗಳಲ್ಲಿ ಸಾರುವಂತೆ ನಾನು ಪ್ರೇರೇಪಿಸುತ್ತೇನೆ ಎಂಬುದಾಗಿ ಕೀರ್ತನೆಗಾರ ದೇವರ ಸಾನ್ನಿಧ್ಯದಲ್ಲಿ ಮಾತನಾಡುತ್ತಾನೆ. ನಾವಾದರೂ ಚಿಂತಿಸಿ ನೋಡಿ ಸಹೋದರನೇ ಸಹೋದರಿ, ಚಿಂತಿಸಿ ನೋಡಿ. ನಾವಾದರೂ ಬರೀ ಕಟ್ಟುವುದಕ್ಕಾಗಿ, ತಿನ್ನುವುದಕ್ಕಾಗಿ, ಮಕ್ಕಳಿಗಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ ಲೌಕಿಕವಾದವುಗಳನ್ನು ಮಾತ್ರ ಚಿಂತಿಸುತ್ತೇವೆ, ಲೌಕಿಕವಾದವುಗಳಲ್ಲಿ ಮಾತ್ರ ಮಗ್ನರಾಗುತ್ತೇವೆ. ಎಲ್ಲಿಯೋ ಒಂದು ದಿನ, ವಾರದಲ್ಲಿ ಎಲ್ಲಿಯೋ ಒಂದು ದಿನ ದೇವಾಲಯದಲ್ಲಿ ಕುಳಿತು ಅರ್ಧ ಭಾಗ ದೇಹ ದೇವಾಲಯದಲ್ಲಿ, ಅರ್ಧ ಭಾಗ ದೇಹ ಹೊರಭಾಗದಲ್ಲಿ, ಮನಸ್ಸು ಒಂದೆಡೆ, ದೇಹ ಒಂದೆಡೆ, ಸಂಪೂರ್ಣವಾದ ದೇವರ ಸ್ತುತಿ ಬಲಿ ಅರ್ಪಣೆಗಳು ನಮ್ಮಲ್ಲಿಲ್ಲ. ಹೋರಾಟಗಳು, ಬರೀ ಪ್ರಚೋದನೆ, ದೈಹಿಕವಾದ ಪ್ರಚೋದನೆ, ಮಾನಸಿಕವಾದ ಪ್ರಾಪಂಚಿಕವಾದ ಪ್ರಚೋದನೆ, ಕೌಟುಂಬಿಕವಾದಂತಹ ಪ್ರಚೋದನೆ, ಪಾಪ ಜೀವಿತದ ಪ್ರಚೋದನೆ, ಹೀಗೆ ಹಲವಾರು ಪ್ರಚೋದನೆಗಳ ನಿಮಿತ್ತವಾಗಿ ನಾವು ದೇವರನ್ನು ಕಂಡುಕೊಳ್ಳಲು, ದೇವರನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ನೀನು ದೇವರನ್ನು ಪ್ರೀತಿಸುತ್ತಿರುವೆ, ಹೌದು ಸತ್ಯ. ನೀನು ದೇವರಿಗಾಗಿ ಹಂಬಲಿಸುತ್ತಿರುವೆ, ಹೌದು ಸತ್ಯ. ಹಗಲು ರಾತ್ರಿ ದೇವರ ನಾಮಸ್ಮರಣೆಯನ್ನು ಮಾಡಲು ನಿನ್ನನ್ನು ನೀನು ಒಪ್ಪಿಸಿಕೊಳ್ಳುತ್ತಿರುವೆ, ಸತ್ಯ. ನೀನು ಪ್ರಾರ್ಥಿಸುತ್ತಿರುವೆ, ಸತ್ಯ. ನಿನಗೆ ದೇವರಲ್ಲಿ ಭರವಸೆ ಇದೆ, ನಿರೀಕ್ಷೆ ಇದೆ, ನಂಬಿಕೆ ಇದೆ, ಸತ್ಯ. ಆದರೆ ಆ ದೇವರೊಂದಿಗೆ ಜೀವಿಸುವ ಹಂಬಲದ ದಾಹದಿಂದ ನಾನು ಜೀವಿಸಲು ಸಾಧ್ಯವಾಗುತ್ತಿಲ್ಲ. ಕಾರಣ, ನನ್ನನ್ನು ಕಾಡುವ ಹಲವಾರು ಪ್ರಚೋದನೆಗಳ ನಿಮಿತ್ತವಾಗಿ ನಾನು ಖಿನ್ನನಾಗಿ ಹೋಗುತ್ತೇನೆ, ನೀನು ಖಿನ್ನಳಾಗಿ ಹೋಗುತ್ತೀಯ. ಯಾವುದೋ ಒಂದು ಹೋರಾಟ ನಿನ್ನ ಮನಸ್ಸಿನಲ್ಲಿ ಕಾಡುತ್ತದೆ. ಆ ಕಾಡುವಂಥವುಗಳನ್ನು ನಿನ್ನ ಪ್ರಭುವಿಗೆ ಸಮರ್ಪಿಸು. ಆ ಪ್ರಭುವಿಗೆ ಹೇಳು, ಸ್ವಾಮಿ, ನನಗೆ ಏಕೆ ಈ ಪ್ರಚೋದನೆ, ಏಕೆ ಈ ಹೋರಾಟ, ಯಾಕೆ ಈ ಹಿಂಸೆ, ಯಾಕೆ ಈ ಸಮಾಧಾನವಿಲ್ಲದ ಹೋರಾಟ,
ಯಾಕೆ ನಿನ್ನೊಂದಿಗೆ ನಾನು ಒಂದಾಗಿ ಸೇರಲು ಸಾಧ್ಯವಾಗದಂಥ ಈ ಹೋರಾಟ, ಈ ಪ್ರಚೋದನೆ ಅನುಗ್ರಹಿಸಿ. ನಾನು ನಿನ್ನನ್ನು ಕೀರ್ತಿಸಬೇಕು, ನಿನ್ನ ಪ್ರೀತಿಯನ್ನು ಕೀರ್ತಿಸಬೇಕು, ಸಾರಬೇಕು, ತಲತಲಾಂತರಕ್ಕೂ ನಿನ್ನ ಸತ್ಯವನ್ನು ನಾನು ಸಾರಬೇಕು, ಆಡಬೇಕು. ನನ್ನನ್ನು ಅನುಗ್ರಹಿಸು. ನಿನ್ನ ಚಿತ್ತಕ್ಕನುಸಾರವಾಗಿ, ನಿನ್ನ ಇಚ್ಛೆಗನುಸಾರವಾಗಿ ನಾನು ಜೀವಿಸುವಂತೆ ನನ್ನನ್ನು ಕರುಣಿಸು ಎಂದು ನಾವು ಪ್ರಾರ್ಥಿಸಬೇಕು. ನನ್ನ ಸಹೋದರ ಸಹೋದರಿ, ಆ ಕೀರ್ತನೆಗಾರ ತಲೆ ಎತ್ತಿ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ಪ್ರಭು, ಕೀರ್ತಿಸುವನು ಸದಾ ನಿನ್ನ ಛಲ ಪ್ರೀತಿಯನ್ನು, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ನೋಡಿ, ದೇವರ ಸತ್ಯತೆಯನ್ನು ಸಾರಲು ಹಂಬಲಿಸುತ್ತಾನೆ, ದೇವರ ಪ್ರೀತಿಯನ್ನು ಸಾರಲು ಹಂಬಲಿಸುತ್ತಾನೆ, ದೇವರನ್ನು ಕೀರ್ತಿಸಲು ಕೀರ್ತನೆಗಾರ ಹಂಬಲಿಸುತ್ತಾನೆ. ಈ ಮೂರೂ ವಿಷಯಗಳನ್ನು ಧ್ಯಾನಿಸುವಾಗ ನನ್ನ ಜೀವಿತದಲ್ಲಿ ನಾನು ಯಾವುದಕ್ಕಾಗಿ ಹಂಬಲಿಸುತ್ತಾ ಇದ್ದೇನೆ? ನನ್ನ ದೇವರನ್ನು ಹೇಗೆ ಕೀರ್ತಿಸುತ್ತಾ ಇದ್ದೇನೆ? ನನ್ನ ದೇವರ ಪ್ರೀತಿಯನ್ನು ಹೇಗೆ ನಾನು ಅರ್ಥೈಸಿಕೊಳ್ಳುತ್ತಾ ಇದ್ದೇನೆ? ನನ್ನ ದೇವರ ಸತ್ಯತೆಯನ್ನು ನಾನು ಹೇಗೆ ಸಾರುತ್ತಾ ಇದ್ದೇನೆ? ಚಿಂತಿಸು ನನ್ನ ಸೋದರ ಸೋದರಿ, ಚಿಂತಿಸು. ನೀನು ಹೇಗೆ ನಿನ್ನ ದೇವರನ್ನು ಮಹಿಮೆ ಪಡಿಸುತ್ತಾ ಇರುವೆ? ಈ ಚಿಂತನೆ ನಿನ್ನ ವಿಶ್ವಾಸವನ್ನ ಬಲಪಡಿಸುವಂಥದ್ದು. ಈ ಚಿಂತನೆ, ಪ್ರತಿದಿನ ಈ ಚಿಂತನೆಗಳನ್ನು ಧ್ಯಾನಿಸುವಾಗ ನಿನ್ನ ದೇವರು ನಿನ್ನಲ್ಲಿ ಒಂದು ಪ್ರಚೋದನೆಯನ್ನು ಕೊಡುವರು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಬಾ ನನ್ನಲ್ಲಿಗೆ ಬಾ ಎಂಬುದಾಗಿ. ಹೌದು ಪ್ರಿಯರೇ, ಮಾತ್ರ ನೀವು ಈ ಧ್ಯಾನಿಸುವ ಈ ಚಿಂತನೆಯನ್ನು ಪರರಿಗೆ ಸಾರುವಾಗ ನಿಮ್ಮ ಮೂಲಕವಾಗಿ ಪರರು ದೇವರನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದು. ಚಿಂತನೆಗಳೇ ನಮ್ಮ ಜೀವನಕ್ಕೆ ಶ್ರೇಷ್ಠವಾದಂತಹ ಬಳುವಳಿಗಳು. ಚಿಂತಿಸಿ ಚಿಂತಿಸಿ ಚಿಂತಿಸಿ, ಕೀರ್ತನೆಗಾರನಂತೆ ಪ್ರಾರ್ಥಿಸಿ. ಕೀರ್ತನೆ 89ನೇ ಅಧ್ಯಾಯ 1ನೇ ವಚನ. ಪ್ರಭು, ಕೀರ್ತಿಸುವೆ ಸದಾ ನಿನ್ನ ಛಲ ಪ್ರೀತಿಯನ್ನು, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಪ್ರಭುವಿನ ವಾಕ್ಯ. ಕೀರ್ತನೆ 89ನೇ ಅಧ್ಯಾಯ ವಾಕ್ಯ 1. ಪ್ರಭು, ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೀರ್ತನೆ 89ನೇ ಅಧ್ಯಾಯ 1ನೇ ವಾಕ್ಯ. ಪ್ರಭು, ಕೀರ್ತಿಸುವೆನು ನಿನ್ನ ಸದಾ ನಿನ್ನ ಛಲ ಪ್ರೀತಿಯನ್ನು, ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 89ನೇ ಅಧ್ಯಾಯ. ಪ್ರಭು, ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು, ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 89ನೇ ಅಧ್ಯಾಯ 1ನೇ ವಾಕ್ಯ. ಪ್ರಭು, ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನ್ನು, ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 89 1ನೇ ವಾಕ್ಯ. ಪ್ರಭು, ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು, ಸಾರುವೆನು ತಲಾಂತರಕ್ಕೂ ನಿನ್ನ ಸತ್ಯತೆಯನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ. ಹೌದು ಸ್ವಾಮಿ, ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನ್ನು ಸ್ವಾಮಿ, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಗಳನ್ನು ಸ್ವಾಮಿ. ಯೇಸುವೇ, ಕರುಣಿಸಿರಿ. ಅಪ್ಪ ತಂದೆಯೇ, ಕರುಣಿಸಿರಿ. ಪವಿತ್ರಾತ್ಮರೇ, ಕರುಣಿಸಿರಿ. ಕೇವಲ ಮನುಷ್ಯನನ್ನು ಮಾತ್ರ ನಾವು ಸಾರುತ್ತಾ, ಕೇವಲ ನರ ಮನುಷ್ಯನ ಕಾರ್ಯಗಳನ್ನು ಮಾತ್ರ ನಾವು ಸಾರುತ್ತಾ ನಿಮ್ಮನ್ನು ಮರೆಯುತ್ತಾ ಇದ್ದೇವೆ ಸ್ವಾಮಿ. ಎಲ್ಲವನ್ನು ಕೊಡುವ ನಿಮ್ಮನ್ನು ಮರೆತು ನಿಮ್ಮಿಂದ ಪಡೆದುಕೊಂಡು ನಮಗೆ ಕೊಡುವ ವ್ಯಕ್ತಿಗಳನ್ನು ಮಾತ್ರ ನಾವು ಹಿಂಬಾಲಿಸುತ್ತೇವೆ ರಾಜ. ಯೇಸುವೇ, ನಾವು ನಿಮ್ಮನ್ನು ಕೀರ್ತಿಸಿ, ನಿಮ್ಮನ್ನು ಆರಾಧಿಸಿ, ನಿಮ್ಮ ಪ್ರೀತಿ ಸತ್ಯತೆಗಳನ್ನು ಸಾರುತ್ತಾ ಜೀವಿಸುವಂತೆ ಮಾಡಿರಿ ಯೇಸುವೇ. ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಇಂದಿನ ಎಲ್ಲ ಮಕ್ಕಳ ಜೀವಿತದಲ್ಲಿ ಇವರು ನಿಮ್ಮನ್ನು ಸ್ತುತಿಸಿ ನಿಮ್ಮ ಪ್ರೀತಿಯನ್ನು ಸಾರುವಂತೆ ಅನುಗ್ರಹಿಸಿರಿ ರಾಜ. ಈ ಮಕ್ಕಳ ಆಳವಾದ ವಿಶ್ವಾಸವನ್ನು ನೀವು ತಿಳಿದಿದ್ದೀರಿ. ಈ ಮಕ್ಕಳ ಭಾರವಾದ ಚಿಂತನೆಗಳನ್ನು ಅರಿತಿದ್ದೀರಿ. ಈ ಮಕ್ಕಳ ಪ್ರಚೋದನೆಗಳನ್ನು ನೀವು ಗಮನಿಸಿದ್ದೀರಿ ಯೇಸುವೇ. ಅನುಗ್ರಹಿಸಿರಿ ಅಪ್ಪ ತಂದೆಯೇ, ಪವಿತ್ರಾತ್ಮರೇ ಅನುಗ್ರಹಿಸಿರಿ.
ನಿನ್ನಲ್ಲಿ ಪ್ರಾರ್ಥಿಸುವ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರನ್ನು ಅಭಿಷೇಕಿಸಿರಿ. ನಿಮ್ಮ ಕೃಪೆಯನ್ನು ಧಾರಾಕಾರವಾಗಿ ಸುರಿಸಿರಿ ಸ್ವಾಮಿ. ಈ ಚಿಂತನೆಗೆ ಕಿವಿಗೊಟ್ಟು ಪ್ರಾರ್ಥಿಸುತ್ತಿರುವ ಈ ಮಕ್ಕಳ ವಿಶ್ವಾಸ ನಿಮಗೆ ಗೊತ್ತು, ನೋವು ನಿಮಗೆ ಗೊತ್ತು, ಭಾರ ನಿಮಗೆ ಗೊತ್ತು, ಕಣ್ಣೀರು ನಿಮಗೆ ಗೊತ್ತು, ಬಲಹೀನತೆ ನಿಮಗೆ ಗೊತ್ತು, ಪ್ರಚೋದನೆ ನಿಮಗೆ ಗೊತ್ತು, ಹೋರಾಟಗಳು ನಿಮಗೆ ಗೊತ್ತು. ಯೇಸುವೇ, ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ, ಸಾಂತ್ವನವನ್ನು ಕೊಡಿರಿ ಸ್ವಾಮಿ, ಸಮಾಧಾನವನ್ನು ಕೊಡಿರಿ ಸ್ವಾಮಿ, ಉದ್ಧಾರವನ್ನು ಕೊಡಿರಿ ಸ್ವಾಮಿ, ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಇವರ ಅನ್ನಪಾನಗಳು ಆಶೀರ್ವಾದ ಹೊಂದಲಿ, ಇವರ ಮನೆಗಳು ಆಶೀರ್ವಾದ ಹೊಂದಲಿ, ಇವರ ಪ್ರಯಾಣಗಳು ಸುಖಕರವಾಗಲಿ, ಇವರು ಮಾಡುವ ವ್ಯವಹಾರಗಳು ವ್ಯವಸಾಯಗಳು ಆಶೀರ್ವಾದ ಹೊಂದಲಿ, ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆಶೀರ್ವಾದವನ್ನು ಪಡೆಯಲಿ. ಇವರ ಪತ್ನಿ ಬಹಳ ಸಂಗಾತಿ ಪತಿ ಎತ್ತವರನ್ನು ಆಶೀರ್ವದಿಸಿರಿ, ಒಡಹುಟ್ಟಿದವರನ್ನು ಬಂಧುಗಳ ಮಿತ್ರರನ್ನು ಆಶೀರ್ವದಿಸಿರಿ, ಇವರಿಗಾಗಿ ಪ್ರಾರ್ಥಿಸುವವರನ್ನು ಆಶೀರ್ವದಿಸಿರಿ ಸ್ವಾಮಿ. ಇವರು ಯಾರಿಗಾಗಿ ಪ್ರಾರ್ಥಿಸುತ್ತಾರೆ ಅವರನ್ನು ಆಶೀರ್ವದಿಸಿರಿ. ಇವರನ್ನು ದ್ವೇಷಿಸುವವರನ್ನು, ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು, ಇವರನ್ನು ತುಳಿಯಲು ಯತ್ನಿಸುವವರನ್ನು ಪರಿವರ್ತಿಸಿರಿ ಸ್ವಾಮಿ. ಇವರಿಗೆ ಉದಾರತೆಯ ಕರಗಳನ್ನು ಚಾಚುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಯೇಸುವೇ. ಕಾರಣ ತೋರಿ ದಯೆ ತೋರಿರಿ. ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ನಾವು ಮಾಡುವ ಪ್ರತಿ ದಿನದ ಧ್ಯಾನ ಪ್ರಾರ್ಥನೆಗಳಿಂದ ನಮ್ಮನ್ನು ಬಲಪಡಿಸಿರಿ. ಎಲ್ಲ ಶುಶ್ರೂಷೆಗಳನ್ನು ಆಶೀರ್ವದಿಸಿರಿ. ಶುಶ್ರೂಷೆಗಳ ಸುತ್ತಲೂ ಕಟ್ಟಲ್ಪಟ್ಟಿರುವಂಥ ಕಟ್ಟುಗಳು ಬಂಧನಗಳು ಯೇಸು ನಿಮ್ಮ ನಾಮದಲ್ಲಿ ನಶಿಸಿ ಸುಟ್ಟು ಭಸ್ಮವಾಗಿ ಹೋಗಲಿ. ಯೇಸು ಸ್ವರ್ಗೀಯ ಯಾತ್ರೆ ಎಲ್ಲ ಅಂಗಾಂಗಗಳು ಶುದ್ಧೀಕಾರವಾಗಲಿ ಯೇಸುವೇ. ಕರುಣಿಸಿರಿ ಸ್ವಾಮಿ. ಚಿಂತನೆಯಲ್ಲಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರು ಆಶೀರ್ವಾದವನ್ನು ಪಡೆಯಲಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್. ಆಮೇನ್. ಆಮೆನ್.